ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ರಾಯರ ಕೃಪೆಯಿಂದ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ರಾಯರು ನಿಮ್ಮೆಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಆಯುಸ್ಸು, ಆರೋಗ್ಯ, ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ. ಇವತ್ತು ಗುರುವಾರ, ರಾಯರ ವಾರ. ಎಲ್ಲರೂ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ರಾಯರ ಮಠಕ್ಕೂ ಹೋಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ರಾಯರ ವಾರ ಮಾಡಬೇಕು ಅಂತ ನಿನ್ನೆ ಇಡೀ ದಿವಸ ಫುಲ್ಲು ಎಲ್ಲ ಮನೆ ಕ್ಲೀನಿಂಗ್ ಎಲ್ಲ ಮಾಡಿ, ದೇವ್ರ ಮನೆ ಕ್ಲೀನಿಂಗ್ ಮಾಡಿ, ನಿನ್ನೆ ಸಂಜೆ ಮತ್ತು ದೇವ್ರಿಗೆ ಏನೇನು ಬೇಕೋ ಹೂವು, ಹಣ್ಣು ಮತ್ತು ಎಲ್ಲವನ್ನು ಸಹ ತಂದು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಆದರೆ ಇವತ್ತು ಬೆಳಗ್ಗೆ ಪೂಜೆ ಮಾಡೋದಕ್ಕಾಗಲಿಲ್ಲ. ಏಕೆಂತಂದರೆ ಎಲ್ಲನೂ ಸಹ ರೆಡಿ ಮಾಡಿದ್ದೆ. ಬೆಳಗ್ಗೆ ಬೇಗನೆ ಪೂಜೆ ಮಾಡಬೇಕಲ್ಲ, ಹಂಗಾಗಿ ಬೆಳಗ್ಗೆ ಎಲ್ಲ ಕೆಲಸನೂ ಸಹ ಮಾಡೋಕ್ಕಾಗೋದಿಲ್ಲ. ಹಂಗಾಗಿ ನಾನು ಹಿಂದಿನ ದಿವಸ ಬುಧವಾರನೇ ಸ್ವಲ್ಪ ಕ್ಲೀನಿಂಗ್ ಕೆಲಸ, ಮನೆ ಕೆಲಸ ಏನಿದೆ ಮತ್ತು ಮೈಲಿಗೆ ಬಟ್ಟೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದು, ಮಡಿ ಬಟ್ಟೆ ಹಾಕ್ಕೊಳ್ಳೋದು, ಇದನ್ನೆಲ್ಲ ಮಾಡಿಕೊಂಡು ದೇವ್ರ ಮನೆಯನ್ನೆಲ್ಲ ನಾನು ಹಿಂದಿನ ದಿವಸನೇ ಎಲ್ಲ ಫುಲ್ಲು ಕ್ಲೀನ್ ಮಾಡಿಬಿಡ್ತೀನಿ ನಾನು. ಏಕೆಂತಂದರೆ ಗುರುವಾರ ಬೆಳಗ್ಗೆ ದೇವ್ರ ಮನೆ ಕ್ಲೀನ್ ಮಾಡಿಕೊಂಡು ಮಾಡೋಕ್ಕಾಗೋದಿಲ್ಲ. ದೇವ್ರ ಮನೆ ಕ್ಲೀನ್ ಮಾಡಬೇಕು ಅಂತಂದರೆ ಎರಡು ವಾರ ಅಂತೂ ಬೇಕೇ ಬೇಕು. ನನಗೆ ಒಬ್ಬರು ಕೇಳಿದರು, ನೀನು ಹಿಂದಿನ ದಿವಸನೇ ಏನಕ್ಕೆ ದೇವ್ರ ಮನೆ ಕ್ಲೀನ್ ಮಾಡ್ತೀರಾ, ಮತ್ತು ಗುರುವಾರ ದಿವಸ ಪೂಜೆ ಮಾಡೋದಲ್ವ, ಅವತ್ತೇ ಕ್ಲೀನ್ ಮಾಡ್ಬೋದಲ್ಲ ಅಂತ. ಇಲ್ಲ, ನಾವು ಲೇಟಾಗಿ ಪೂಜೆ ಮಾಡೋದಾಯಿತು ಅಂತಂದರೆ ನಾವು ಗುರುವಾರ ದಿವಸನೇ ದೇವ್ರ ಮನೆ ಕ್ಲೀನ್ ಮಾಡ್ಬೋದು. ಆದರೆ ಬೇಗನೆ ಪೂಜೆ ಮಾಡಬೇಕಲ್ಲ, ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಮಾಡಬೇಕಲ್ಲ, ಹಂಗಾಗಿ ಹಿಂದಿನ ದಿವಸ ರೆಡಿ ಮಾಡಿಕೊಳ್ಳೇಬೇಕು. ದೇವ್ರ ಮನೆ ಕ್ಲೀನ್ ಮಾಡಬೇಕು ಅಂತಂದರೆ ಸುಮಾರು ಎರಡು ವಾರ ಆದರೂ ನನಗೆ ಬೇಕೇ ಬೇಕು. ಏಕೆಂತಂದರೆ ಎಲ್ಲ ಕ್ಲೀನಿಂಗ್ ಅನ್ನೋದು ನಾವು ಮುಗಿಸ್ಕೋಬೇಕು. ಬೇರೆ ಬೇರೆದೇನಿದೆ ಅದನ್ನೆಲ್ಲ ಮುಗಿಸ್ಕೋಬೇಕು. ಈಗ ಬರೀ ದೇವ್ರ ಮನೆ ಕೆಲಸ ಆದ್ರೂ ಸಹ 2 ಅವರ್ ಅಂತೂ ಬೇಕೇ ಬೇಕು. ಅಷ್ಟು ಟೈಮ್ ತೊಗೊಂಡ್ರೆ ನಮಗೆ ಬೆಳಗ್ಗೆ ಬೇಗ ಪೂಜೆ ಮಾಡೋಕ್ಕಾಗೋದಿಲ್ಲ, ನಮ್ಮ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು. ಹಂಗಾಗಿ ಹಿಂದಿನ ದಿವಸನೇ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಪೂಜೆಗೆ ಏನೇನು ಬೇಕೋ, ಬೆಳಗ್ಗೆ ನೈವೇದ್ಯ ಏನು ಮಾಡಬೇಕು ಅಂತಲೂ ಸಹ ನಾನು ಎಲ್ಲನೂ ಯೋಚನೆ ಮಾಡಿನೇ ಹಿಂದಿನ ದಿವಸನೇ ಎಲ್ಲ ರೆಡಿ ಮಾಡಿ ಇಟ್ಕೊತೀನಿ. ಏನೇನು ಬೇಕು, ನೈವೇದ್ಯಕ್ಕೆ ಏನು ಬೇಕು ಎಲ್ಲನೂ ಸಹ ಯೋಚನೆ ಮಾಡಿನೇ ನಾನು ಮಾಡೋ ಅಂಥದ್ದು. ಏಕೆಂತಂದರೆ ಬೆಳಗ್ಗೆ ಎದ್ದು ಗಡಿಬಿಡಿನಲ್ಲಿ ನಾವು ಆತ್ರವಾಗಿ ಯಾವುದೊಂದು ಅಷ್ಟೇ ಮಾಡೋದಕ್ಕೆ ಹೋಗಬಾರ್ದು. ಈ ಮೈಂಡು ಫ್ರೆಶ್ ಆಗಿರಬೇಕು, ದೇವ್ರನ್ನೇ ಜಪ ಮಾಡಬೇಕು, ದೇವ್ರನ್ನೇ ನೆನೆಸ್ಕೋತಾ ಇರಬೇಕು, ನಮ್ಮ ಕೆಲಸಗಳನ್ನ ಮಾಡ್ತಾ ಇರಬೇಕು. ಆವಾಗ ಎಷ್ಟೇ ಕೆಲಸ ಇದ್ದರೂ ಸಹ, ನಮ್ಮ ಎದುರುಗಡೆ ರಾಶಿ ಕೆಲಸ ಇದ್ದರೂ ಸಹ 1.5 ಅವರಲ್ಲಿ ಎಲ್ಲ ಕೆಲಸನೂ ಸಹ ಮುಗ್ದೋಗ್ತಿರುತ್ತೆ. ಏಕೆಂತಂದರೆ ಹಿಂದಿನ ದಿವಸನೇ ರೆಡಿ ಮಾಡಿಕೊಂಡ್ರೆ ಬೆಳಿಗ್ಗೆ ಏನು ಕೆಲಸ ಇರುತ್ತೆ ಅಂತ ಕೆಲವರು ಕೇಳ್ತಾರೆ ನನ್ನನ್ನು. ಏಕೆಂತಂದರೆ ಈಗ ಹಿಂದಿನ ದಿವಸ ನೆಲ ಒರೆಸಿರ್ತೀವಿ, ಕಸ ಗುಡಿಸಿರ್ತೀವಿ, ಮತ್ತು ಗುರುವಾರ ದಿವಸ ನೆಲ ಒರೆಸೋದು ಬೇಡವಾ, ಕಸ ಗುಡಿಸೋದು ಬೇಡ, ಕೆಲಸ ಇರುತ್ತೆ. ಎಲ್ಲ ಕೆಲಸನೂ ಮುಗಿಸಿನೇ ನಾನು ಸ್ನಾನಕ್ಕೆ ಹೋಗಿ ಬಂದು ಪೂಜೆಗೆ ಏನೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡಿಕೊಂಡು, ನೈವೇದ್ಯಕ್ಕೆ ಏನು ಬೇಕೋ ಎಲ್ಲನೂ ಅಷ್ಟೇ ತಯಾರಿ ಮಾಡಿಕೊಂಡೆ. ಪೂಜೆ ಮಾಡೋ ಅಷ್ಟೊತ್ತಿಗೆ 5 ಗಂಟೆ ಅಂತೂ ಆಗೇ ಆಗುತ್ತೆ. 5 ಗಂಟೆಯಿಂದ 5:30 ತನಕನೂ ನಾನು ದೇವ್ರ ಮನೆ ಬಿಟ್ಟು ನಾನು ಈಚೆಗಡೆ ಬರೋದಿಲ್ಲ. ನಾನು ದೇವ್ರ ಪೂಜೆ ಮಾಡೋದು, ದೇವ್ರ ಮುಂದೆ ನನಗೆ ಎಷ್ಟು ಟೈಮ್ ಬೇಕೋ ಅಷ್ಟು ಟೈಮು ನನಗೆ ಅಂತಲೇ ಒಂದು ಅರ್ಧ ಗಂಟೆ ಟೈಮನ್ನು ನಾನು ತೊಗೊಂಡ್ಬಿಡ್ತೀನಿ ನಾನು. ನಾವು ಬೆಳಗ್ಗೆಯಿಂದ ಸಂಜೆ ತನಕ ಎಷ್ಟು ಬ್ಯುಸಿ ಇರ್ತೀವೋ, ಎಷ್ಟು ನಮಗೋಸ್ಕರ ಅಂತ ನಾವು ಏನೇನೆಲ್ಲ ಕೆಲಸಗಳನ್ನ ಮಾಡ್ತೀವೋ, ಆದರೆ ನಮ್ಮ ಮೈಂಡು ಫ್ರೀ ಆಗೋದಕ್ಕೆ, ನಾವು ಭಗವಂತನ ಹತ್ರ ನಮ್ಮ ಬೇಡಿಕೆನ ಇಡೋದಕ್ಕೆ ನಮಗೂ ಸ್ವಲ್ಪ ಟೈಮ್ ಅನ್ನೋದು ಬೇಕಾಗುತ್ತೆ. ಆವಾಗ ಯಾವುದೇ ಒಂದು ತಲೆಯಲ್ಲಿ ಟೆನ್ಷನ್ ಇರಬಾರ್ದು. ಇವಾಗ ಏನು ಮಾಡಬೇಕು, ಬೆಳಿಗ್ಗೆಗೆ ಏನು ಮಾಡಬೇಕು, ರಾತ್ರಿಗೆ ಏನು ಮಾಡಬೇಕು, ಮಕ್ಳಿಗೆ ಏನು ಮಾಡಬೇಕು, ನಾಷ್ಟ ಏನು ಮಾಡಬೇಕು, ಅದು ಯಾವುದೂ ಅಷ್ಟೇ ತಲೆಯಲ್ಲಿ ಇಟ್ಕೊಳ್ಳೋದಕ್ಕೆ ಹೋಗಬಾರ್ದು. ಎಲ್ಲನೂ ಮುಗಿಸಿನೇ ನಂತರ ನಾವು ಪೂಜೆಗೆ ಹೋಗಬೇಕು. ನಾವು ಅರ್ಧ ಗಂಟೆ ನಾವು ದೇವ್ರಿಗೆ ಅಂತ ಕೊಡಬೇಕು. ನಾವು ನೋಡಿ, ನಮಗೆ ಅಂತ ನಾವು 24 ಅವರ್ ಅನ್ನೋದು ನಮಗೆ ಕೊಟ್ಕೋತೀವಿ. ಅದರಲ್ಲಿ ಅರ್ಧ ಗಂಟೆ ದೇವ್ರಿಗಂತೂ ಕೊಡಲೇಬೇಕು ನಾವು. ಏಕೆಂತಂದರೆ ನಮ್ಮ ಜೀವನ ಬದಲಾಯಿಸೋನೇ ಭಗವಂತ. ನಮ್ಮಿಂದ ದೇವ್ರಿಗೇನೂ ಆಗಬೇಕಾಗಿಲ್ಲ, ಆದರೆ ದೇವರಿಂದ ನಮಗೆ ಆಗಬೇಕಾಗಿರೋದು. ಹಂಗಾಗಿ ದೇವ್ರಿಗೆ ಅಂತ ಇಲ್ಲ, ನಮಗೆ ಅಂತಲೇ ನಾವು ಒಂದು ಅರ್ಧ ಗಂಟೆನ ನಾವು ಫ್ರೀ ಮಾಡ್ಕೋಬೇಕು. ದೇವ್ರ ಪೂಜೆ ಮಾಡಬೇಕು ನೆಮ್ಮದಿಯಾಗಿ. ತಲೆಯಲ್ಲಿ ಯಾವುದೋ ಒಂದು ಯೋಚನೆನೂ ಇಟ್ಕೋಬಾರ್ದು. ಫ್ರೆಶ್ ಆಗಿ ನಾವು ಮೈಂಡನ್ನು ಇಟ್ಕೊಂಡು ಪೂಜೆ ಅನ್ನೋದು ಮಾಡಬೇಕು. ಒಂದು ಅರ್ಧ ಗಂಟೆ ನಾವು ಜಪ ಮಾಡಬೇಕು. ದೇವ್ರ ಮುಂದೆ ಕೂತ್ಕೊಂಡು ಜಪ ತಪ ಅನ್ನೋದು ನಾವು ಮಾಡ್ತು ಅಂತಂದರೆ, ನಾವು ಒಂದು 10 ನಿಮಿಷ ಬೇಡಲಿ, ಒಂದು 5 ನಿಮಿಷ ಬೇಡಲಿ, ನಾವು ಶಾರ್ಪ್ ಮೈಂಡಿಂದ, ಫ್ರೆಶ್ ಮೈಂಡಿಂದ ನಾವು ಬೇಡಬೇಕು. ನಾವು ತಲೆಯಲ್ಲಿ ಏನೇನೋ ಯೋಚನೆ ಎಲ್ಲ ಇಟ್ಕೊಂಡು ನಾವು ಬೇಡೋದಕ್ಕೆ ಹೋಗಬಾರ್ದು. ಆವಾಗ ಜ್ಞಾನ ಎಲ್ಲೋ ಇರುತ್ತೆ, ದೇಹ ಮಾತ್ರ ದೇವ್ರ ಮುಂದೆ ಕೂತಿರುತ್ತೆ. ಆ ಥರ ಮಾಡಿದಾಗಲೂ ದೇವ್ರುಗಳ ಅನುಗ್ರಹ ಮಾಡೋದಿಲ್ಲ. ಏನೇನು ಕೆಲಸ ಇರುತ್ತೋ ಅದನ್ನೆಲ್ಲ ಮುಗಿಸ್ಕೊಂಡು ನಂತರನೇ ನೀವು ದೇವ್ರಿಗೆ ಪೂಜೆ ಮಾಡಿ ದೇವ್ರ ಮುಂದೆ ಕೂತ್ಕೊಳ್ಳಿ. ನನಗೆ ಯಾಕೆ ಈ ಮಾತು ನಾನು ಹೇಳ್ತಾ ಇದ್ದೀನಿ ಅಂದರೆ, ನೀವು ಬೆಳಗ್ಗೆನೇ ಎಲ್ಲ ಕ್ಲೀನ್ ಮಾಡ್ಕೊಂಡು ಮಾಡ್ಬೋದಲ್ಲ, ಹಿಂದಿನ ದಿವಸ ಏನಕ್ಕೆ ರೆಡಿ ಮಾಡ್ಕೊಂಡು ಇಟ್ಕೋತೀರಾ ದೇವ್ರ ಮನೆಯೆಲ್ಲ ಅಂತ.
ಹೌದು. ಬೆಳಗ್ಗೆ ಎದ್ದು ಮಾಡೋದಕ್ಕೆ ಆಗೋದಿಲ್ಲ. ದೇವ್ರ ಮನೆ ಕ್ಲೀನ್ ಮಾಡೋದು ಅಂತಂದರೆ ಎಲ್ರಿಗೂ ಗೊತ್ತೇ ಇರುತ್ತೆ. 2-2.5 ಅವರ್ ಅದು ಟೈಮ್ ತಗೊಳುತ್ತೆ. ಅಷ್ಟೊತ್ತು ನಾವು ಮಾಡೋಕ್ಕಾಗುತ್ತಾ? ಈಗ ನಾನು 2:30ಗೆ ಎದ್ರೂ ಸಹ ಇಷ್ಟೊತ್ತು ಟೈಮ್ ತಗೊಂಡ್ಬಿಡುತ್ತೆ ಅದಕ್ಕೆ ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ. ಹಂಗಾಗಿ ಹಿಂದಿನ ದಿವಸನೇ ನಾನು ರೆಡಿ ಮಾಡ್ಕೊಳ್ಳೋ ಅಂಥದ್ದು. ಬೇರೆಯವರೆಲ್ಲ ಯಾವ್ಯಾವ ಥರ ಮಾಡ್ತಾರೋ ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ನಾನು ಮಾತ್ರ ಹಿಂದಿನ ದಿವಸನೇ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಟ್ಕೊಂಡು ಬೆಳಿಗ್ಗೆಗೆ ಏನೇನು ಮಾಡೋವಂಥದ್ದು ಇರುತ್ತೆ ಅದನ್ನು ಬೆಳಿಗ್ಗೆ ಮಾಡ್ಕೊಳ್ಳೋ ಅಂಥದ್ದು. ಈ ಥರ ನಾನು ಮಾಡೋದು. ಮತ್ತು ನನಗೆ ಅಂತ ದೇವ್ರಿಗೆ ಅಂತ ಒಂದು ಅರ್ಧ ಗಂಟೆ ನಾನು ತೆಗೆದಿಟ್ಕೋತೀನಿ ನಾನು. 5 ಗಂಟೆಗೆ ಪೂಜೆ ಶುರು ಮಾಡಿದ್ರೆ 5:30 ತನಕನೂ ನಾನು ಪೂಜೆ ಮಾಡ್ತೀನಿ. ನಂತರನೇ ನಾನು ನನ್ನ ಕೆಲಸಗಳೇನಿದೆಯೋ ನನ್ನ ಕಾರ್ಯ ಏನಿದೆ ಅದನ್ನು ಮುಗಿಸೋದು. ಮತ್ತು ರಾಯರ ಮಠಕ್ಕೆ ಹೋಗೋದು. ಬೇಗ ಹೋಗೋವಂಥ ಮಠಕ್ಕಾದರೆ ಬೇಗ ಹೊರಟುಬಿಡ್ತೀನಿ ನಾನು. ಲೇಟಾಗಿ ಹೋಗೋ ಮಠಕ್ಕಾದರೆ ಲೇಟಾಗಿ ಹೋಗ್ತೀನಿ ನಾನು. ಇವಾಗೇನು ಕೆಲ್ಸಕ್ಕೆ ಹೋಗ್ತಾ ಇಲ್ವಲ್ಲ, ಹಂಗಾಗಿ ನನಗೇನು ಅಷ್ಟು ಟೆನ್ಷನ್ ಅನ್ನೋದು ಇರೋದಿಲ್ಲ ನನಗೆ. ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಸಿಕ್ಕಾಪಟ್ಟೆ ಬ್ಯುಸಿ ಅನ್ನೋದು ಇರ್ತಿತ್ತು ನನಗೆ. ಮತ್ತು ಮಕ್ಕಳು ಬೆಳಿಗ್ಗೆ 7-7:30ಗೆ ಮನೆ ಬಿಡ್ತಾರಲ್ಲ, ಹಾಗಾಗಿ ಅವ್ರಿಗೂ ಸಹ ಕಾಲೇಜಿಗೆ ಲೇಟ್ ಆಗುತ್ತೆ. ನಾಷ್ಟ ಮಾಡಬೇಕು. ಇದೆಲ್ಲದೂ ಅಷ್ಟೇ ನಂಗೆ ಸ್ಟ್ರೆಸ್ ಅನ್ನೋದಿತ್ತು. ಅಂದರೆ ಇವಾಗ ನಾನು ಕೆಲ್ಸಕ್ಕೆ ಹೋಗ್ತಾ ಇಲ್ವಲ್ಲ, ಹಂಗಾಗಿ ಫಸ್ಟು ನಾನು ಪೂಜೆ ಎಲ್ಲ ಮುಗಿಸಿದ ನಂತರ ನಾಷ್ಟ ಮಾಡಿಬಿಟ್ಟು ಮಕ್ಳನ್ನ ಕಳಿಸಿ ನಂತರ ನನ್ನ ಕೆಲಸ ಏನಿದೆಯೋ ಅದನ್ನೆಲ್ಲ ನಾನು ಮುಗಿಸ್ಕೊತೀನಿ. ನಿನ್ನೆ ನೈಟು ಪೂಜೆ ಮಾಡಬೇಕು ಅಂತ ಎಲ್ಲನೂ ಸಹ ರೆಡಿ ಮಾಡಿಟ್ಕೊಂಡಿದ್ದೆ. ಆದರೆ ಇವತ್ತು ಬೆಳಗ್ಗೆ ಪೂಜೆ ಮಾಡೋದಕ್ಕಾಗಲಿಲ್ಲ. ತುಂಬ ಬೇಜಾರಾಯಿತು ನನಗೆ. ಏಕೆ ಅಂತಂದರೆ ಇಷ್ಟನ್ನೆಲ್ಲ ಮಾಡಿ ಬೆಳಿಗ್ಗೆ ಪೂಜೆ ಮಾಡೋಕ್ಕಾಗಲಿಲ್ವಲ್ಲ ಅಂತ ನನಗೆ ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು ನನಗೆ. ಹತ್ಬಿಟ್ಟೆ ನಾನು. ಸ್ನಾನದ ರೂಮ್ಗೆ ಹೋಗ್ಬಿಟ್ಟು ನಾನು ಹತ್ಕೊಂಡು ಕೂತ್ಕೊಂಡೆ. ಯಾಕೆ ದೇವ್ರೇ ನನಗೆ ಈ ಥರ ಮೋಸ ಮಾಡಿಬಿಟ್ರಲ್ಲ ನೀವು. ನನಗೆ ತುಂಬಾ ಅಳು ಬರ್ತಿದ್ದೆ, ನನಗೆ ತಡ್ಕೊಳಕ್ಕಾಗ್ತಿಲ್ಲ. ಏಕೆ ಅಂತಂದರೆ ನಾನು ಹಿಂದಿನ ದಿವಸ ಏನು ಕ್ಲೀನ್ ಮಾಡ್ದಿರ ಸುಮ್ಮನೆ ಇದ್ದು ನನಗೆ ಮಾಡೋಕ್ಕಾಗಲಿಲ್ಲ ಅಂದರೆ ಅದೇನು ನನಗೆ ಅನಿಸೋದಿಲ್ಲ. ಅಂದರೆ ಸ್ವಲ್ಪ ಬೇಜಾರಾಗುತ್ತೆ, ಈ ಗುರುವಾರ ಮಿಸ್ ಮಾಡ್ಕೊಂಬಿಟ್ನಲ್ಲ ಅಂತ. ಆದರೆ ಹಿಂದಿನ ದಿವಸ ಎಲ್ಲವನ್ನೂ ಸಹ ರೆಡಿ ಮಾಡಿದ್ದೆ. ಹೂವು ತೊಗೊಂಡ್ಬಂದು ಹೂವೆಲ್ಲ ಕಟ್ಟಿಟ್ಟು ನಾನು ಹೇಳಿದ್ನಲ್ಲ ಹಿಂದಿನ ದಿವಸ ಏನೇನು ಬೇಕೋ ಎಲ್ಲವನ್ನು ಸಹ ತಂದಿಟ್ಕೊತೀನಿ ನಾನು. ಎಲ್ಲವನ್ನು ಮಾಡಿದ್ದೆ. ಬೆಳಿಗ್ಗೆ ಎದ್ದು ಮನೆ ಸ್ವಲ್ಪ ಕ್ಲೀನಿಂಗ್ ಮಾಡಿಕೊಂಡು ಸ್ನಾನ ಮಾಡಿ ನೈವೇದ್ಯ ಮಾಡಿ ಪೂಜೆ ಮಾಡೋದಷ್ಟೇ ಇರ್ತಿತ್ತು. ಆದರೆ ಮಾಡೋಕ್ಕಾಗ್ಲಿವಲ್ಲ, ಬೇಜಾರಾಯಿತು. ಮನೆಯಲ್ಲಿ ನನ್ನ ಮಗಳು ಮಾಡಿದ್ಲು. ನನ್ನ ಮಗಳಿಗೆ ಹೇಳಿದೆ, ಬೆಳಗ್ಗೆ ಸ್ವಲ್ಪ ಬೇಗ ಎದ್ಬಿಡಮ್ಮ, ಎದ್ಬಿಟ್ಟು ಸ್ನಾನ ಮಾಡಿಕೊಂಡು ನೀನು ಮಾಡು ಅಂತ. ಏಕೆ ಅಂತಂದರೆ ಅವಳು ಪೂಜೆ ಅನ್ನೋದನ್ನ ರೆಡಿ ಮಾಡ್ಕೊತಿದ್ರೆ ನಾನು ಗುಡಿಸಿ ಒರೆಸಿ ಕೊಟ್ಟರೆ ನಂತರ ನೀವು ಪೂಜೆ ಮಾಡೋ ಟೈಮಲ್ಲಿ ಮನೆಗೆಲ್ಲ ಸ್ವಲ್ಪ ಗಂಜಲ ಹಾಕು, ಸ್ವಲ್ಪ ಅರ್ಶಿನದ ನೀರು ಉಪ್ಪು ಎಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಮನೆಗೆಲ್ಲ ಪ್ರೋಕ್ಷಣೆ ಮಾಡಿಬಿಟ್ಟು ನಂತರ ನೀನು ಪೂಜೆ ಮಾಡು, ನಾನು ಹೊರಗಡೆ ಇರ್ತೀನಿ, ಅಂದರೆ ಮೇಲೆ ಮೋಲ್ಡ್ ಮೇಲೆ ಕೂತಿರ್ತೀನಿ ನಾನು ಅಂತ ನನ್ನ ಮಗಳಿಗೆ ಹೇಳಿದೆ. ಅದೇ ಥರ ನಾನೆಲ್ಲ ಕ್ಲೀನಿಂಗ್ ಮಾಡಿಕೊಟ್ಟೆ ನಾನು. ಮಾಡಿಕೊಟ್ಬಿಟ್ಟು ಸ್ನಾನ ಮಾಡಿಬಿಟ್ಟು ನಾನು ಹೊರಟೋಗ್ಬಿಟ್ಟೆ. ನಾನು ಮೇಲೆ ಅವಳು ಪೂಜೆ ಮಾಡಿ ಎಲ್ಲ ಮುಗಿಸೋ ತನಕನೂ ನಾನು ಒಳಗಡೆ ಬರಲಿಲ್ಲ. ಏಕೆ ಅಂತಂದರೆ ಅವರು ಪೂಜೆ ಮಾಡ್ತಿರ್ತಾರೆ, ನಾವು ಅಲ್ಲಲ್ಲೇ ಓಡಾಡೋದು, ನಮ್ಮ ನೆರಳು ಅವ್ರ ಮೇಲೆ ಬೀಳೋದು, ಇಲ್ಲ ನಮ್ಮನ್ನು ಅವ್ರು ಮುಟ್ಟಿಸ್ಕೊಳ್ಳೋದು, ಇದೆಲ್ಲ ಆಗ್ತಿರುತ್ತಲ್ಲ, ಆವಾಗ ಪೂಜೆ ಮಾಡಿನೂ ಫಲ ಅನ್ನೋದು ಸಿಕ್ಕೋದಿಲ್ಲ. ಹಂಗಾಗಿ ನಾನು ಈ ಥರ ಟೈಮ್ ಅನ್ನೋದು ಬಂದಾಗ ಮಾಡಲೇಬೇಕು ಅನ್ನೋದು ಬಂದಾಗ ಮನೆಯಲ್ಲಿ ಯಾರಾದರೂ ಮಾಡ್ತಾರೆ, ಆವಾಗ ಅವ್ರಿಗೆ ಗುಡಿಸೋದು ಒರೆಸೋದು ಇದೆಲ್ಲ ಸರಿಯಾಗಿ ಮಾಡೋಕ್ಕೆ ಬರೋದಿಲ್ಲ. ಮತ್ತು ತಿರ್ಗಿ ಏನು ಅಂತಂದರೆ ಅದೆಲ್ಲ ಮಾಡೋಕ್ಕೂ ಅವ್ರಿಗೆ ಲೇಟ್ ಆಗುತ್ತೆ. ನಾವು ಅಂದರೆ ನಮ್ಗೆ ಅಡ್ಜಸ್ಟ್ ಆಗಿದೆ, ನಮ್ಗೆ ಮಾಡಿ ರೂಢಿ ಇದೆ, ನಾನು ಮಾಡ್ತೀನಿ. ನನ್ನ ಮಕ್ಕಳಿಗೆ ಅದನ್ನೆಲ್ಲ ಮಾಡೋಕ್ಕೆ ಬರೋದಿಲ್ಲ. ಅವ್ರು ಪೂಜೆ ಮಾಡೋದೇ ಅಪರೂಪ. ನಾನು ಅಂದರು ಮುಂಚೆನೇ ಎಲ್ಲ ಹೇಳಿದ್ದೆ, ಈ ಥರ ಮಾಡು, ಇಲ್ಲಿ ಈ ಥರ ಹೂ ಇದೆ, ಇದು 4 ಈ ಥರ ನೈವೇದ್ಯ ಮಾಡಿ ಹೇಳಿದ್ದೆ. ಆದರೆ ಅವಳಿಗೆ ಹೇಗೆ ತೋಚುತ್ತೋ ಹಾಗೆ ಮಾಡಿದ್ಲು ಅವಳು. ನನಗೂ ಅದು ಒಂಥರ ಫುಲ್ ಅನ್ನಿಸ್ಲಿಲ್ಲ ರಾಯರು ಪೂಜೆ ಮಾಡ್ದಂಗೆ. ಆದ್ರೂ ಮನೆಯಲ್ಲಿ ದೀಪ ಅನ್ನೋದು ಹಚ್ಚಿ ಅವಳು ಪೂಜೆ ಮಾಡಿದ್ಲಲ್ಲ, ಅದೊಂದು ತೃಪ್ತಿ ಕೊಡ್ತು ನನಗೆ. ನಾನೇ ಪೂಜೆ ಮಾಡಿದ್ರೆ ನನಗೆ ಮನಸ್ಸಿಗೆ ಸಮಾಧಾನ ಆಗುತ್ತೆ. ಹಂಗಾಗಿ ಅಷ್ಟನ್ನೆಲ್ಲ ಮಾಡಿಕೊಟ್ಬಿಟ್ಟು ನಾನು ಸ್ನಾನ ಮುಗಿಸ್ಕೊಂಡು ಮೇಲೋಗಿ ಕೂತ್ಕೋತೀನಿ. ನಂತರ ಅವಳು ಮನೆಗೆಲ್ಲ ಸ್ವಲ್ಪ ಗಂಜಲ ಹಾಕ್ಬಿಟ್ಟು ನಂತರ ದೇವ್ರ ಪೂಜೆ ಮಾಡಿದ್ಲು. ನನಗೆ ಏನೋ ಒಂಥರ ಇವತ್ತೇನು ವಾರ ಬಿಟ್ಟಿದ್ದೀನಿ ಅಂತ ಅನ್ನಿಸ್ಲಿಲ್ಲ. ಏಕೆ ಅಂತಂದರೆ ಯಾರೋ ಒಬ್ಬರು ಪೂಜೆ ಮಾಡಿದ್ರೆ ನನಗೇನೋ ಒಂಥರ ಸಮಾಧಾನ ಆಗುತ್ತೆ. ನಮ್ಮನೆ ದೇವ್ರ ಮನೆಯಲ್ಲಿ ಪ್ರತಿ ದಿವಸ ದೇವ್ರ ದೀಪ ಅನ್ನೋದು ಉರಿತಿದ್ರೆ ನನಗೇನೋ ಒಂಥರ ಸಮಾಧಾನ ಆಗುತ್ತೆ ನನಗೆ. ಆದರೆ ಮಕ್ಕಳು ಎದ್ದೇಳೋದಿಲ್ಲ, ಮಾಡೋದಿಲ್ಲ. ನಾವು ಸುಮ್ಮನೆ ಹೇಳಿ ಮಾಡಿಸೋದು ಸಹ ಇಷ್ಟ ಆಗೋದಿಲ್ಲ ನನಗೆ. ಏಕೆ ಅಂತಂದರೆ ಅವ್ರ ಮನಸ್ಸಿಗೆ ಬರಬೇಕು, ನಾನು ಬೇಗ ಎದ್ದೇಳಬೇಕು ಮಾಡಬೇಕು ಅನ್ನೋದು ಅವ್ರವ್ರಿಗೆ ಬರಬೇಕು, ಯಾರೇ ಆಗಿರಲಿ. ಅವ್ರಿಗೆ ಬರದೇ ಇರೋದನ್ನು ನಾವು ಬಲವಂತದಿಂದ ಹೇಳಿ ಮಾಡಿಸೋದು ಅದು ಯಾವುದೇ ಒಂದಕ್ಕೂ ಒಳ್ಳೆಯದು ಆಗೋದಿಲ್ಲ, ಅದು ಒಳ್ಳೆಯದು ಅಲ್ಲ ಅದು.
ಹಂಗಾಗಿ ನನಗೆ ಈ ಥರ ಏನಾರು ಟೈಮ್ ಬಂದಾಗ ನಾನು ಮಾಡ್ಸೋಕ್ಕೂ ಹೋಗೋದಿಲ್ಲ, ಮಾಡಬೇಡ್ರಿ ಸುಮ್ಮನೆ ಇದ್ಬಿಡ್ರಿ ಅಂತೀನಿ. ಒಂದು 5 ದಿವಸ ದೇವ್ರ ಮನೆಗೆ ಯಾರು ದೀಪ ಅನ್ನೋದು ಹಚ್ಚೋದಿಲ್ಲ. ಹಾಗೂ ಹಚ್ಚಬೇಕು ಅಂತಂದರೆ ಮನೆಯಲ್ಲಿ ಯಾರಾದರೂ ಒಬ್ಬರು ಹಚ್ಚುತ್ತಾರೆ. ಕ್ಲೀನಿಂಗ್ ಅನ್ನೋದು ನಾನು ಮುಗಿಸ್ಕೊಡ್ತೀನಿ. ಗಂಜಲು ಹಾಕ್ಬಿಟ್ಟು ಯಾರಾದರೂ ಒಬ್ಬರು ಅನ್ನೋದು ದೀಪ ಹಚ್ಚುತ್ತಾರೆ. ಆದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾತ್ರ ಪೂಜೆ ಮಾಡೋದಿಲ್ಲ ನಮ್ಮ ಮನೆಯಲ್ಲಿ. ನಾನೊಬ್ಬಳೇ ಅಷ್ಟೇ ಬ್ರಾಹ್ಮಿ ಮುಹೂರ್ತದಲ್ಲಿ ನಾನು ಪೂಜೆ ಮಾಡೋದು. ನಮ್ಮ ಮನೆಯಲ್ಲಿ ಲೇಟಾಗಿ ಅವ್ರಿಗೆ ಯಾವಾಗ ಬೇಕೋ ಆವಾಗ ಆ ಥರ ಪೂಜೆ ಮಾಡ್ತಾರೆ. ಅದಕ್ಕೂ ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಏಕೆ ಅಂತಂದರೆ ಪ್ರತಿ ದಿವಸ ನಾವು ಹೀಗೇ ಇರಬೇಕು, ಹೀಗೇ ಮಾಡ್ತೀನಿ, ನನ್ನ ಜೀವನ ಇದೇ ಥರ ಆಗ್ತಿರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಬದಲಾಗುತ್ತೆ, ಬದಲಾವಣೆ ಆಗುತ್ತೆ. ತಿಂಗಳಲ್ಲಿ ಒಂದು 5-6 ದಿವಸ ಹಿಂದೆ ಮುಂದೆ ಆಗುತ್ತೆ. ಬೆಳಗ್ಗೆ ಕರೆದ ಮೇಲೆ ದೀಪ ಹಚ್ಚುತ್ತಾರೆ, ಏನೂ ತೊಂದರೆ ಆಗೋದಿಲ್ಲ. ಏಕೆ ಅಂತಂದರೆ ಭಗವಂತ ಎಲ್ಲವನ್ನು ಸಹ ನೋಡ್ತಾನೆ, ಎಲ್ಲವನ್ನು ಪರೀಕ್ಷೆ ಮಾಡ್ತಾನೆ. ನೀನು ಹೀಗೆ ಮಾಡಬೇಕು, ಹೀಗೆ ಇರಬೇಕು, ಹೀಗೆ ನನ್ನ ಸೇವೆ ಮಾಡಬೇಕು ಅಂತ ದೇವ್ರು ಯಾವತ್ತೂ ಅಷ್ಟೇ ಕಂಡೀಷನ್ ಹಾಕೋದಿಲ್ಲ. ನಾವು ನಮ್ಮ ಮನಸ್ಸಿನ ತೃಪ್ತಿಗೋಸ್ಕರ ನಮ್ಮ ಮನೆಗಳಲ್ಲಿ ಯಾವುದೇ ಒಂದು ನೆಗೆಟಿವ್ ಎನರ್ಜಿ ಬರಬಾರ್ದು ಅನ್ನೋದಕ್ಕೋಸ್ಕರ ನಾವು ಪೂಜೆ ಪುನಸ್ಕಾರ ಧೂಪ ದೀಪ ಅನ್ನೋದು ಹಾಕುವಂಥದ್ದು. ಆದರೆ ಮನಸ್ಸಿನಲ್ಲೇ ಭಕ್ತಿ ಇರಬೇಕು. ನಾವು ಮನಸ್ಸಿನಲ್ಲೇ ಗುಡಿ ಕಟ್ಟಿ ದೇವ್ರನ್ನ ಪೂಜೆ ಮಾಡಬೇಕು. ಮನಸ್ಸಿನಲ್ಲೇ ನಾವು ದೇವ್ರನ್ನ ಆರಾಧಿಸ್ತಿರ್ಬೇಕು. ನಾವು ಯಾವ ಟೈಮಲ್ಲೇ ಇರಲಿ, ನಾವು ಪೂಜೆ ಮಾಡಿಲ್ಲ ಅಂದರೂ ಪರವಾಗಿಲ್ಲ, ದೇವ್ರನ್ನ ಧ್ಯಾನ ಮಾಡಬೇಕು. ನಾನು ಈ ಥರ ಏನಾದರೂ ಈ ಥರ ಪೂಜೆ ಮಾಡದೇ ಇರೋವಂಥ ಟೈಮ್ ಬಂದಾಗ ನಾನು ದೇವ್ರ ಜಪ ಅನ್ನೋದು ನಾನು ಮಾಡ್ತಿರಲಿಲ್ಲ. ಏಕೆ ಅಂತಂದರೆ ದೇವ್ರು ನೆನೆಸ್ಕೋಬಾರ್ದು, ದೇವ್ರ ಫೋಟೋ ನೋಡಬಾರ್ದು ಅನ್ನೋ ಥರನೇ ಇತ್ತು. ಏಕೆಂತಂದರೆ ಬೇರೆಯವ್ರು ಆ ಥರ ಹೇಳಿ ಹೇಳಿ ನನ್ನ ತಲೆಯಲ್ಲಿ ಅದೇ ಕೂತ್ಬಿಟ್ಟಿತ್ತು. ನಾನು ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಫಸ್ಟು ಟೈಮು ನಾನು ವೀಡಿಯೋದಲ್ಲಿ ಈ ಥರ ಹೇಳಿದಾಗ ನನಗೆ ಪೂಜೆ ಮಾಡೋದಕ್ಕೆ ರಾಯರ ಅನುಗ್ರಹ ಮಾಡಲಿಲ್ಲ ಅಂತ ನಾನು ಒಂದು ವೀಡಿಯೋ ಹಾಕಿದ್ದೆ. ನನ್ನ ವೀಡಿಯೋ ಸ್ಟಾರ್ಟಿಂಗಲ್ಲಿ ಆವಾಗ ನನಗೆ ಯಾರೋ ಒಬ್ಬರು ಕಮೆಂಟ್ ಹಾಕಿದ್ರು, ದೇವ್ರ ಪೂಜೆ ಮಾಡೋಕ್ಕಾಗಿಲ್ಲ, ರಾಯರ ಪೂಜೆ ಮಾಡೋಕ್ಕಾಗಿಲ್ಲ ಅಂತ ನೀವು ಬೇಜಾರು ಮಾಡ್ಕೋಬೇಡಿ. ನೀವು ದೇವ್ರ ಮುಂದೆ ದೇವ್ರ ಫೋಟೋ ಎದುರುಗಡೆ ಕೂತ್ಕೊಂಡು ನೀವು ದೇವ್ರ ಜಪ ಅನ್ನೋದು ಹೇಳ್ಬೇಕಾಗಿಲ್ಲ. ಎಲ್ಲಾದರೂ ಒಂದು ಮೂಲೆ ಕೂತ್ಕೊಂಡು 108 ಸತಿ ನೀವು ದೇವ್ರ ಜಪ ಹೇಳಿ, ರಾಘವೇಂದ್ರ ಸ್ವಾಮಿ ಮಂತ್ರ ಹೇಳ್ಕೊಳ್ಳಿ, ಮನಸ್ಸಿಗೆ ಸಮಾಧಾನ ಆಗುತ್ತೆ. ಬೇಜಾರು ಮಾಡ್ಕೋಬೇಡಿ, ಎಲ್ರಿಗೂ ಈ ಥರ ಪ್ರಾಬ್ಲಮ್ ಅನ್ನೋದು ಬರುತ್ತೆ ಅಂತ ನನಗೊಬ್ಬರು ಕಾಮೆಂಟ್ ಹಾಕಿದರು. ನಾನು ಅವಾಗಿಂದನೂ ಅಷ್ಟೇ ಎಲ್ಲೋ ಒಂದು ಕಡೆ ಸ್ನಾನ ಮುಗಿಸ್ಬಿಟ್ಟು ಕೂತ್ಕೊಂಡು ನಾನು ದೇವ್ರ ಜಪ ಮಾಡ್ತೀನಿ. ನಾನು ಬೆಳಗಿನ ಜಾವ ಎದ್ದೋಳಲ್ಲ ಅಂತ ಹೇಳೋದಿಲ್ಲ. ನಾನು 5 ಗಂಟೆಗೆ ಎದ್ದೇಳ್ತೀನಿ ನಾನು. ಏಕೆ ಅಂತಂದರೆ ಪೂಜೆ ಮಾಡಿಲ್ಲ ಅಂದರೂ ನಾನು 5 ಗಂಟೆಗೆ ಎದ್ದೇಳ್ತೀನಿ. ಎದ್ದುಬಿಟ್ಟು ನನ್ನ ಕೆಲಸ ಏನಿದೆ ಅದು ಮುಗಿಸ್ಕೊಂಡು ಕೈ ಕಾಲು ಮುಖ ತೊಳ್ಕೊಂಡು ದೇವ್ರ ಪ್ರಾರ್ಥನೆ ಮಾಡ್ತೀನಿ. ನಾನು ಹೊರಗಡೆ ಕೂತ್ಕೊಂಡ್ಬಿಡ್ತೀನಿ. ಎಲ್ಲಿ ಅಂತಂದರೆ ನಮ್ಮ ಮನೆ ಮೇಲ್ಗಡೆ ಮೋಲ್ಡ್ ಮೇಲ್ಗಡೆ ಹೋಗ್ಬಿಟ್ಟು ಅಲ್ಲಿ ಕೂತ್ಕೊಂಡು ನಾನು ದೇವ್ರ ಜಪ ಅನ್ನೋದು ಮಾಡ್ತೀನಿ. ಸೂರ್ಯನಾರಾಯಣಿಗೆ ನಾನು ನಮಸ್ಕಾರ ಅನ್ನೋದು ಹಾಕ್ತೀನಿ. ನನಗೇನೋ ಒಂಥರ ಮನಸ್ಸಿಗೆ ಸಮಾಧಾನ ಕೊಡುತ್ತೆ. ನಾನು ಪೂಜೆ ಮಾಡೋಂಗಿಲ್ಲ, ಏನು ಮಾಡೋಂಗಿಲ್ಲ ಅಂತಂದ್ಬಿಟ್ಟು ನಾನು ಇಷ್ಟ ಬಂದಂಗೆ ಎಷ್ಟೊತ್ತಂದ್ರಷ್ಟೊತ್ತಿಗೆ ನಾನು ಎದ್ದೇಳೋದಿಲ್ಲ ನಾನು. ನೋಡಿ, ದೇವ್ರುಗಳು ನಮ್ಗೆ ಒಳ್ಳೇದು ಮಾಡೋದಕ್ಕೆ ಒಂದು ಸಮಯ ಅನ್ನೋದು ನಿಗದಿ ಮಾಡಿರ್ತಾನೆ. ಈಗ ಒಂದು ದಿನದಲ್ಲಿ ಎಷ್ಟು ಗಂಟೆ ಬರುತ್ತೆ, ಎಷ್ಟು ನಿಮಿಷ ಬರುತ್ತೆ, ಆ ನಿಮಿಷದಲ್ಲಿ ನಮ್ಮ ಜೀವನ ಬದಲಾವಣೆ ಮಾಡ್ತಾನೆ ಭಗವಂತ. ಅದಕ್ಕೆ ಹೇಳೋದು, ಎಲ್ಲ ಟೈಮಲ್ಲೂ ಅಷ್ಟೇ ಮನೆಯಲ್ಲಿ ಒಂದು ಸೂತಕ ಆಗಿರಲಿ, ಇಲ್ಲ ಒಂದು ಅಂಟು ಮುಂಟು ಆಗಿರಲಿ, ಏನೇ ಆಗಿರಲಿ, ದೇವರು ಜಪ ಮಾಡಬೇಡ ಅಂತ ಹೇಳೋದಿಲ್ಲ. ದೇವ್ರ ಪೂಜೆ ಮಾಡಬಾರ್ದು, ಹೌದು ನಿಜ, ನಾನು ಒಪ್ಕೋತೀನಿ. ದೇವ್ರ ಪೂಜೆ ಮಾಡಬಾರ್ದು, ದೇವರು ಜಪ ಮಾಡಬೇಡ ಅಂತ ಯಾವ ದೇವರು ಹೇಳೋದಿಲ್ಲ, ಯಾವ ಶಾಸ್ತ್ರದಲ್ಲೂ ಇಲ್ಲ. ದೇವ್ರ ಮನಸ್ಸಿನಲ್ಲೇ ನೆನೆಸ್ಕೋಬೋದು. ಮನಸ್ಸಿನಲ್ಲಿ ಒಳ್ಳೇದಾಗ್ತಿದೆ, ಒಳ್ಳೇದಾಗುತ್ತೆ ಅಂತ ನಾವು ಯೋಚನೆ ಮಾಡ್ತಿದ್ರೆ ನಮ್ಮ ಜೀವನದಲ್ಲಿ ಎಲ್ಲವೂ ಸಹ ಒಳ್ಳೇದಾಗ್ತಿರುತ್ತೆ. ಆದರೆ ನನಗಿವತ್ತೇನು ಆ ಥರ ಬೇಜಾರಾಗಲಿಲ್ಲ. ರಾಯರ ಪೂಜೆ ಮಾಡಲಿಲ್ಲ ನಾನು ಅಂತ ಬೇಜಾರಾಗಲಿಲ್ಲ. ನಮ್ಮ ಮನೆಯಲ್ಲಿ ಯಾರೋ ಒಬ್ಬರು ಮಾಡಿದ್ರಲ್ಲ, ದೀಪ ಜ್ಯೋತಿ ಧೂಪ ಅನ್ನೋದು ಮನೆಯಲ್ಲಿ ಹಾಕಿದ್ರಲ್ಲ ಅಂತ ನನಗೇನೋ ಒಂಥರ ಖುಷಿ ಆಯಿತು. ರಾಯರಿದ್ದಾರೆ, ರಾಯರು ಸೂಚನೆಯಂತೆಯೇ ನಾವು ನಡೀತಾ ಹೋಗಬೇಕು. ನಿನ್ನೆ ರಾತ್ರಿ ನಾನು ಪೂಜೆ ಮಾಡೋಕ್ಕಾಗೋದಿಲ್ಲ ಅಂತ ಅಂದ್ಕೊಂಡು ಮಲಗಿದಾಗ ಹಸು ಅಂತಂದರೆ ಬಸವ, ಗಂಡಸು ಬಸವ ನನ್ನ ಕನಸಲ್ಲಿ ಬಂದಿದ್ದಂಥದ್ದು. ಗೊತ್ತಿಲ್ಲ ಏನಕ್ಕೆ ಅಂತ. ರಾಯರು ಸ್ವರೂಪ ಅಂತಲೇ ಅನ್ಕೋತೀನಿ. ನಾನು ಕೃಷ್ಣನ ಜಪ ಜಾಸ್ತಿ ಮಾಡ್ತೀನಿ, ರಾಘವೇಂದ್ರ ಸ್ವಾಮಿ ಜಪ ಮಾಡ್ತೀನಿ. ನನಗೆ ನಿದ್ದೆ ಬರೋ ತನಕನೂ ಬರೀ ದೇವ್ರ ಜಪನೇ ನನ್ನ ಮನಸ್ಸಿನಲ್ಲಿ. ಎಲ್ಲ ದೇವ್ರ ಜಪನೂ ಬರೀ ರಾಯರು ಅಂತಲ್ಲ, ಬರೀ ಕೃಷ್ಣ ಅಂತಲ್ಲ, ಬರೀ ನಮ್ಮ ಮನೆ ದೇವರು ಅಂತಲ್ಲ, ನಾನು ಎಲ್ಲ ದೇವ್ರುಗಳ ಜಪನೂ ಮಾಡ್ತೀನಿ, ಎಲ್ಲ ದೇವ್ರನ್ನೂ ನಂಬ್ತೀನಿ, ಎಲ್ಲ ದೇವರು ಸ್ಮರಣೆನೂ ಮಾಡ್ತೀನಿ, ಎಲ್ಲ ದೇವ್ರ ಪೂಜೆನೂ ಮಾಡ್ತೀನಿ, ಎಲ್ಲ ದೇವಸ್ಥಾನಗಳ್ಗೂ ಹೋಗ್ತೀನಿ. ಏಕೆ ಅಂತಂದರೆ ನಾವು ಒಂದನ್ನೇ ನಾವು ನಿಗದಿ ಮಾಡ್ಕೊಳ್ಳೋದಂಥದ್ದಲ್ಲ. ಎಲ್ಲ ದೇವ್ರ ಅನುಗ್ರಹ ಇರಬೇಕು, ತಾಯಿ ಲಕ್ಷ್ಮೀ ದೇವಿ ಕೃಪೆ ಇರಬೇಕು. ಸರಸ್ವತಿ ಪೂಜೆ ಅಂತ ಮಾಡೋದು ಮಕ್ಕಳಿಗೆ ವಿದ್ಯೆ ಬುದ್ಧಿ ಕೊಡೋ ಅಂಥ ಸರಸ್ವತಿ ದೇವಿ. ರಾಯರು ನಾವು ಬೇಡಿದಂಥ ವರ ಕೊಡೋ ರಾಯರು. ಇನ್ನು ನಮ್ಮ ಮನೆ ದೇವರು ಅಂತಂದರೆ ನಮ್ಮ ಮನೆ ಜನನ, ನಮ್ಮ ವಂಶನ ಕಾಪಾಡೋ ಅಂಥದ್ದು ನಮ್ಮ ಮನೆ ದೇವ್ರುಗಳು.
ಅಲ್ವಾ. ಶ್ರೀಕೃಷ್ಣ ಪರಮಾತ್ಮ ಅಂತಂದರೆ ಇಡೀ ಬ್ರಹ್ಮಾಂಡನೇ ಆಳೋ ಪರಮಾತ್ಮ, ಅವನು ವಿಷ್ಣು ಸ್ವರೂಪ. ಹಂಗಾಗಿ ಕೃಷ್ಣನ್ನ ಪ್ರತಿಯೊಬ್ಬರು ನಂಬಲೇಬೇಕು, ಪ್ರತಿಯೊಬ್ಬರು ಪೂಜೆ ಮಾಡಲೇಬೇಕು. ದೇವರು ಒಬ್ಬನೇನೆ, ಆದರೆ ಅವನು ಅವತಾರ ತಾಳಿರೋದು, ಎಲ್ಲ ರೂಪದಲ್ಲೂ ನಾನಿದ್ದೀನಿ ಅಂತ ಅವತಾರ ತಾಳಿರೋದು. ಹಂಗಾಗಿ ಹೆಣ್ಣು ದೇವರಾಗಲಿ ಗಂಡು ದೇವರಾಗಲಿ ಒಂದೊಂದು ಅವತಾರ ಅನ್ನೋದು ತಾಳಿ ನಮಗೆ ಆ ರೂಪದಲ್ಲಿ ನಮಗೆ ಅನುಗ್ರಹ ಮಾಡೋವಂಥದ್ದು. ಹಂಗಾಗಿ ಪ್ರತಿಯೊಂದು ದೇವ್ರನ್ನೂ ನಂಬಬೇಕು, ಪ್ರತಿಯೊಂದು ದೇವ್ರನ್ನೂ ಪೂಜೆ ಮಾಡಬೇಕು. ಆದರೆ ನಾವು ಇಷ್ಟಪಡೋಂಥ ದೇವ್ರುಗಳಿರ್ತವೆ. ಅಂದರೆ ನಾವೆಲ್ಲ ರಾಯರನ್ನ ಪೂಜೆ ಮಾಡ್ತೀವಿ, ಕೃಷ್ಣನ ಪೂಜೆ ಮಾಡ್ತೀವಿ. ಅದೇ ರೀತಿ ಒಬ್ಬೊಬ್ಬರು ಒಂದೊಂದು ದೇವ್ರುಗಳನ್ನೆಲ್ಲ ಪೂಜೆ ಮಾಡ್ತಿರ್ತಾರೆ. ಎಲ್ಲ ದೇವರು ಒಂದೇ ರೂಪ, ಆದರೆ ಅವರು ಅವತಾರ ಎತ್ತಿರೋದಷ್ಟೇ. ದೇವರು ಒಬ್ಬನೇ ಅವತಾರ ಪುರುಷ ಅಂತ ಹೇಳ್ತಾರಲ್ಲ, ಹಂಗಾಗಿ ಎಲ್ಲ ದೇವ್ರುಗಳ ಅನುಗ್ರಹ ನಮಗಾಗಬೇಕು ಅಂದರೆ ಎಲ್ಲ ದೇವ್ರನ್ನೂ ನಂಬಬೇಕು, ಎಲ್ಲ ದೇವ್ರ ಪೂಜೆನೂ ಮಾಡಬೇಕು, ಎಲ್ಲ ದೇವಸ್ಥಾನಗಳಿಗೂ ಹೋಗಬೇಕು. ಪ್ರತಿ ದಿವಸ ಎಲ್ಲ ದೇವ್ರ ಜಪನೂ ನಾವು ಮಾಡಬೇಕು. ತಾಯಿ ಲಕ್ಷ್ಮೀದೇವಿ ನಮ್ಮ ಜೀವನನೇ ಬದಲಾಯಿಸೋ ಅಂಥವಳು. ಹಣಕಾಸು ಬರೋದೇ ತಾಯಿ ಲಕ್ಷ್ಮೀದೇವಿ ಕೃಪೆಯಿಂದ. ಹಂಗಾಗಿ ತಾಯಿ ಲಕ್ಷ್ಮೀದೇವಿ ನಮ್ಮ ಇಷ್ಟಾರ್ಥಗಳನ್ನೆಲ್ಲ ಈಡೇರಿಸ್ತಾಳೆ. ನಾವು ಗುರುವಾರ ಹೇಗೆ ರಾಯರಿಗೆ ಪೂಜೆ ಮಾಡ್ತೀವೋ, ಶುಕ್ರವಾರನೂ ಹಾಗೇ ನಾವು ತಾಯಿ ಲಕ್ಷ್ಮೀದೇವಿ ಪೂಜೆ ಮಾಡಬೇಕು. ನಾವೆಷ್ಟು ತಾಯಿ ಲಕ್ಷ್ಮೀದೇವಿನ ನಂಬ್ತೀವೋ, ನಾವೆಷ್ಟು ಸೂಕ್ಷ್ಮತೆಯಿಂದ ಲಕ್ಷ್ಮಿಗೆ ಪೂಜೆ ಮಾಡ್ತೀವೋ, ಅಷ್ಟು ಸೂಕ್ಷ್ಮತೆಯಿಂದ ನಮ್ಮ ಮನೇಲಿ ಇರ್ತಾಳೆ ತಾಯಿ ಲಕ್ಷ್ಮಿ. ನಮ್ಮ ಜೀವನನ ಬದಲಾಯಿಸ್ಕೊಳ್ಳೋದಕ್ಕೆ, ನಮ್ಮ ಜೀವನನ ಇದೇ ರೀತಿಯಿಂದ ರೂಪಿಸ್ಕೊಳ್ಳೋದಕ್ಕೆ ಕೆಲವು ಟೈಮ್ ಅನ್ನೋದು, ಕೆಲವು ದಿವಸಗಳನ್ನೋದು ಸಹ ಬರುತ್ತೆ. ನಾವು ಎಲ್ಲ ಟೈಮಲ್ಲೂ ಎಲ್ಲ ದಿವಸದಲ್ಲೂ ನಾವು ದೇವರು ಪೂಜೆ ಮಾಡೋದು, ದೇವರು ನೆನೆಸ್ಕೊತಾ ಇದ್ದರೆ ಯಾವ ಕ್ಷಣದಲ್ಲಿ ನಮ್ಮ ಜೀವನನ ಬದಲಾಯಿಸ್ತಾರೆ ದೇವ್ರುಗಳು ಅಂತ ಹೇಳೋಕ್ಕಾಗೋದಿಲ್ಲ. ಅದಕ್ಕೆ ಹಿರಿಯವರು ತಿಳಿದವರು ಹೇಳೋದು, ನೀನು ಎಷ್ಟು ದೇವ್ರು ನಂಬ್ತೀಯ ಅಷ್ಟು ನಿನಗೆ ಒಳ್ಳೇದು ಮಾಡ್ತಾರೆ, ನೀನು ಎಷ್ಟು ಕೆಟ್ಟದ್ದು ಮಾಡ್ತೀಯ ಅಷ್ಟು ನಿನಗೆ ಕೆಟ್ಟದಾಗುತ್ತೆ ಅಂತ. ಇಷ್ಟೇ ನಮ್ಮ ಜೀವನ. ನಾವು ಒಳ್ಳೇದು ಮಾಡಿದ್ರೆ ಒಳ್ಳೇದಾಗುತ್ತೆ, ಕೆಟ್ಟದ್ದು ಮಾಡಿದ್ರೆ ಕೆಟ್ಟದ್ದಾಗುತ್ತೆ ಅಷ್ಟೇ. ನಾವೇನು ಕೊಡ್ತೀವೋ ಬೇರೆಯವ್ರಿಗೆ, ಅದೇ ನಮಗೆ ರಿಟರ್ನ್ ಬರೋ ಅಂಥದ್ದು. ನನ್ನ ಮಾತಿಂದ ಯಾರಿಗಾದ್ರೂ ಬೇಜಾರಾಗಿದ್ದರೆ ದಯವಿಟ್ಟು ಕ್ಷಮಿಸಿ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ರಾಯರು ನಿಮ್ಮೆಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಆಯುಸ್ಸು, ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ.